ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ವಿಜೃಂಭಣೆಯಿಂದ ನಡೆದ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ರಥೋತ್ಸವ. ಮಾರ್ಚ್ 31ರಂದು ಮೊಸಳೆ ಹೊಸಳ್ಳಿ ಹಾಗೂ ಸಾಲ್ಗಾಮಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ, ಹೊಂಗೇರಿ ರಘು ಹೇಳಿಕೆ. ಮತ್ತೆ ಎಂಟ್ರಿ ಕೊಟ್ಟ ಕಾಡಾನೆ, ಕಾಡು ಸಿಗದೆ ರಸ್ತೆಯಲ್ಲೇ ವಾಕಿಂಗ್. ಜಿಲ್ಲೆಯ ರಾಜಕಾರಣ ಕುಟುಂಬಗಳ ಹಿಡಿತಕ್ಕೆ ಸಿಲುಕಿ ಪಾಳೆಗಾರಿಕೆ ಪ್ರವೃತ್ತಿ ಮುಂದುವರೆದಿದ್ದು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಅಪಾಯಕಾರಿಯಾಗಿದೆ. ಬಿಎಸ್ಪಿ ಅಭ್ಯರ್ಥಿ ಗಂಗಾಧರ್ ಬಹುಜನ್. ಮತ್ತು ಹಾಸನ ಜಿಲ್ಲೆಯಲ್ಲಿ ಹಿಟ್ ಅಂಡ್ ರನ್, ಇಬ್ಬರ ಸಾವು, ಮಹಿಳೆಗೆ ಗಂಭೀರ ಗಾಯ. ವಾರ್ತೆಗಳ ವಿವರ. ಗಾಂಧಿ ಬಜಾರಿನ ಬಳಿ ಇರುವ ದೇಗುಲದಲ್ಲಿ 5ನೇ ದಿವಸದಂದು ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ರಥೋತ್ಸವವು ವಿವಿಧ ಸಾಂಸ್ಕೃತಿಕ ಕಲಾ ತಂಡದೊಡನೆ ವಿಜೃಂಭಣೆಯಿಂದ ನೆರವೇರಿತು. ಜಿಲ್ಲಾ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ಭವಾನಿ ರೇವಣ್ಣ ಭಾಗಿಯಾಗಿ ದೇವರಿಗೆ ಪುಷ್ಪಾರ್ಚನೆ ನೆರವೇರಿಸಿದರು. ನಂತರ ಭವಾನಿ ರೇವಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ವಿಶ್ವಕರ್ಮ ಸಮಾಜದವರು ಒಗ್ಗಟ್ಟಾಗಿ ಶ್ರೀ ಕಾಳಿಕಾಂಬ ದೇವಸ್ಥಾನದ ಜಾತ್ರೆ ನೆರವೇರಿಸಲಾಗುತ್ತಿದ್ದು, ಉರಿಬಿಸಿಲನ್ನ ಲೆಕ್ಕಿಸದೆ ದೇವರ ರಥೋತ್ಸವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಅರ್ಕಲಗೂಡು ತಾಲೂಕಿನ ಅರೆಮಾದನಹಳ್ಳಿ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳು ಆಗಮಿಸಿದ್ದು, ನೂತನವಾಗಿ ನಿರ್ಮಿಸಿರುವ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಾಲಯ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ಶುಭ ಹಾರೈಸಿದರು. ವಿಶ್ವಕರ್ಮಾಚಾರ್ಯರೆಲ್ಲ ಅವರು ಏನಿದ್ದಾರೆ, ವಿಶ್ವಕರ್ಮಾಚಾರ್ಯರೆಲ್ಲ ಸಮಾಜದವರೆಲ್ಲ ಏನಿದ್ದಾರೆ, ಇಡೀ ಜಿಲ್ಲೆಯವರು ಒಗ್ಗಟ್ಟಾಗಿ ಕಾಳಿಕಾಂಬ ದೇವಿಯ ಇವತ್ತನ್ನು ಜಾತ್ರೆನ ಮಾಡ್ತಾ ಇದ್ದಾರೆ. ಇವತ್ತು ಅವರೆಲ್ಲ ಇಷ್ಟು ಉತ್ಸಾಹದಿಂದ ಹಾಸನ ಟೌನ್ನಲ್ಲಿ ಇಷ್ಟು ಉರಿ ಬಿಸಿಲಿನಲ್ಲಿ ಸುತ್ತಾ ಇರುವಂಥ ಬಿಸಿಲು ಜೊತೆಗೆ ಕೆಳಗಡೆ ಸ್ಲಿಪ್ಪರ್ ಕೂಡ ಹಾಕಿರಲ್ಲ, ಹಾಗೆ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಗುರುಗಳು ಕೂಡ ಬಂದಿದ್ದಾರೆ, ನಮ್ಮ ಹಳೆಮಾರನಹಳ್ಳಿ ಮಠದ ಗುರುಗಳು ಕೂಡ ಬಂದಿದ್ದಾರೆ. ಅವರು ಸತತವಾಗಿ ನಮಗೆ ಒಂದು 35 ವರ್ಷದಿಂದನೂ ಆ ಗುರುಗಳು ಮಾರಿ ಕ್ಲೋಸು. ಅವ್ರು ಯಾವಾಗಲೂ ರಾಮನಾಥಪುರದ ಅಲ್ಲಿ ಜಪತ್ಕಟ್ಟೆ ಅಂತ ಒಂದು ಇದೆ, ಅಲ್ಲಿ ಬಂದಾಗೆಲ್ಲ ನಾವು ಹೋಗ್ತಾ ಇರ್ತೀವಿ. ಅವ್ರ ಮಠಕ್ಕೆ ಬಂದು ಇದ್ದಾಗಂಥ ಸಮಯದಲ್ಲಿ ಇವತ್ತು ದೇವಸ್ಥಾನ ಕೂಡ ಇವತ್ತು ಕಂಪ್ಲೀಟ್ ಆಗಿ ಅದು ಆಗಿದೆ. ಅದರಿಂದ ಅದು ಕೂಡ ದೇವಸ್ಥಾನ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಸಂತೋಷ ಆಗುತ್ತೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಎಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರಿಗೆ ಸುಖ ಸಂತೋಷ. ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಾಲಯ ನವೀಕರಣ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಚ್.ವಿ. ಹರೀಶ್ ಮಾತನಾಡಿ, ಮಾರ್ಚ್ 26ರಿಂದ ಮಾರ್ಚ್ 30ರವರೆಗೂ ಹಾಸನ ನಗರದ ಗಾಂಧಿ ಬಜಾರಿನ ಬಳಿ ಇರುವ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಾಲಯದ ಬಿಂಬ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವ ಸಂಭ್ರಮದಿಂದ ನೆರವೇರಿದೆ. ಕಾರ್ಯಕ್ರಮದ ಕೊನೆಯ ದಿವಸದಂದು ಅರೆಮಾದನಹಳ್ಳಿ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಶ್ರೀ ಕಾಳಿಕಾಂಬ ದೇವರ ಉತ್ಸವ ನಗರದ ರಾಜಬೀದಿಗಳಲ್ಲಿ ಸಾಗಿತು ಎಂದರು. 31/3/2024 ಹಾಸನ ನಗರದ ಗಾಂಧಿ ಬಜಾರ್ನಲ್ಲಿರತಕ್ಕಂಥ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಸಾಂಗವಾಗಿ ನೆರವೇರುತ್ತಿದೆ. ಈ ಎಲ್ಲ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ನಿನ್ನೆವರೆಗೆ ನಡೆದು, ಇವತ್ತು ಪರಮಪೂಜ್ಯ ಅನಂತಶ್ರೀ ವಿಭೂಷಿತ ಶಿವಸುಜ್ಞಾನ ಮೂರ್ತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹರಿಹರ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಇವತ್ತು ಕಾಳಿಕಾಂಬ ಕಮಟೇಶ್ವರ ಸ್ವಾಮಿಯ ಉತ್ಸವ ಹಾಸನದ ರಾಜಬೀದಿಗಳಲ್ಲಿ ಸಾಗ್ತಾ ಇದೆ. ಸಾಂಪ್ರದಾಯಿಕವಾಗಿ ಚಂಡೆವಾದ್ಯ, ಮಂಗಳವಾದ್ಯದೊಂದಿಗೆ, ನೃತ್ಯದೊಂದಿಗೆ ಎಲ್ಲ ಭಕ್ತ ಮಹಾಶಯರ ಮಹಾಸಾಗರದೊಂದಿಗೆ ಇವತ್ತು ರಥೋತ್ಸವ ನಡೀತಾ ಇದೆ. ಇವತ್ತು ಸಂಜೆ 4ಗಂಟೆಗೆ ಈ ಒಂದು ದೇವಸ್ಥಾನದ ಲೋಕಾರ್ಪಣೆ ಕಾರ್ಯ ನಿಮಿತ್ತ ಇದೇ ನಗರದ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ನಮ್ಮ ಎಲ್ಲ ಸಮಾಜ ಬಾಂಧವರ ಯತಿಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿ ಬೃಹತ್ ಶಿಲಾಮಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ನಾಡಿಗೆ. ರಥೋತ್ಸವದಲ್ಲಿ ನಾದಸ್ವರ, ಚಂಡೇವಾದ, ಡೋಲು, ವೀರಗಾಸೆ ಸೇರಿದಂತೆ ನಾನಾ ಸಾಂಸ್ಕೃತಿಕ ಕಲಾ ತಂಡಗಳು ಆಕರ್ಷಿಸಿದವು. ಒಂದೇ ತರಹದ ವಸ್ತ್ರವನ್ನ ಮಹಿಳೆಯರು ಧರಿಸಿ ಮೆರವಣಿಗೆಯಲ್ಲಿ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಚ್.ಪಿ. ಕುಮಾರಾಚಾರ್, ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಾಲಯ ನವೀಕರಣ ಸಮಿತಿ ಅಧ್ಯಕ್ಷ ಎಚ್.ಕೆ. ಆನಂದ ಆಚಾರ್, ಉಪಾಧ್ಯಕ್ಷ ಎಚ್. ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಎಚ್.ವಿ. ಹರೀಶ್, ಮುಖಂಡರಾದ ಬ್ಯಾಟರಂಗಾಚಾರ್, ಕೇಶವ ಪ್ರಸಾದ, ಅನಿಲ್ ಪದ್ಮನಾಭ್, ಎಚ್.ಕೆ. ಸತೀಶ್, ಶ್ರೀನಿವಾಸ್, ಗೋಪಾಲ್ ಆಚಾರ್, ಶ್ರೀಕಂಠಮೂರ್ತಿ, ಲೋಕೇಶ್, ಸುರೇಶ್, ಆನಂದ್, ನಾಗೇಶ್, ಮೋಹನ್ ಉಪಸ್ಥಿತರಿದ್ದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಾರ್ಚ್ 31ರಂದು ಮೊಸಳೆ ಹೊಸಳ್ಳಿ ಹಾಗೂ ಸಾಲ್ಗಾಮಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಕರೆಯಲಾಗಿದೆ ಎಂದು ಜೆಡಿಎಸ್ ವಕ್ತಾರ ಹೊಂಗೇರಿ ರಘು ತಿಳಿಸಿದರು. ನಗರದಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಮಾರ್ಚ್ 31ರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಹಾಗೂ ಮಧ್ಯಾಹ್ನ 2 ಗಂಟೆಗೆ ಹಾಸನ ತಾಲೂಕಿನ ಸಾಲ್ಗಾಮಿಯಲ್ಲಿ ಸಭೆ ನಡೆಯಲಿದೆ.
ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರು, ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು, ಮಾಜಿ ಸಚಿವರಾದ ಕ್ಷೇತ್ರ ಎಚ್ ಡಿ ರೇವಣ್ಣ ಅವರು, ಲೋಕಸಭಾ ಚುನಾವಣೆ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ಜನಪ್ರಿಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಭವಾನಿ ರೇವಣ್ಣ ಮೊದಲಾದವರು ಭಾಗಿಯಾಗಲಿದ್ದಾರೆ. ಸಭೆಗೆ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಆತ್ಮೀಯ ಮತದಾರ ಬಂಧುಗಳೇ, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರ ಪರವಾಗಿ ಮಾಜಿ ಪ್ರಧಾನಿಗಳು ಹಾಗೂ ಜೆಡಿಎಸ್ ಪಕ್ಷದ ವರಿಷ್ಠರಾದಂತಹ ಸನ್ಮಾನ್ಯ ದೇವೇಗೌಡರು ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮಸ್ಲಸೊಳ್ಳಿ ಗ್ರಾಮದಲ್ಲಿ ಹಾಗೂ ಮಧ್ಯಾಹ್ನ 2 ಗಂಟೆಗೆ ಸಾಲಗಾಮೆಯಲ್ಲಿ ಹೋಬಳಿ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸುವರು. ಈ ಸಭೆಯಲ್ಲಿ ನಮ್ಮ ಲೋಕಸಭಾ ಮೈತ್ರಿ ಅಭ್ಯರ್ಥಿಯಾದಂತಹ ಪ್ರಜ್ವಲ್ ರೇವಣ್ಣನವರು, ಮಾಜಿ ಸಚಿವರು ಹಾಗೂ ಅಭಿವೃದ್ಧಿಯ ಅಧಿಕಾರದಂತಹ ಎಚ್ ಡಿ ರೇವಣ್ಣನವರು ಹಾಗೂ ಜನಪ್ರಿಯ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರು ಹಾಗೂ ಈ ಜಿಲ್ಲೆಯ ಶಾಸಕರುಗಳು, ಮಾಜಿ ಶಾಸಕರುಗಳು, ಮುಖಂಡರುಗಳು, ಜನಪ್ರತಿನಿಧಿಗಳು ಹಾಗೂ ಪಕ್ಷದ ಪದಾಧಿಕಾರಿಗಳು ಭಾಗವಹಿಸುವರು. ಈ ಒಂದು 2 ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ನರಹಂತಕ ಕಾಡಾನೆ ಎಂಟ್ರಿ ಕೊಟ್ಟಿದೆ. ಕತ್ತಲೆ ಇದ್ದ ಕಾರಣ ಕಾಡಾನೆ ರಸ್ತೆಯಲ್ಲಿ ಓಡಾಡಿಕೊಂಡು ಕಾಡಿಗೆ ಹೋಗಲು ಪರದಾಡಿದೆ. ರಸ್ತೆ ಬದಿಯಲ್ಲಿ ಇದ್ದ ಮನೆಯೊಂದರಲ್ಲಿ ಲೈಟ್ ಹಾಕಿದ್ದ ಕಾರಣ ಆ ಮನೆಯ ಮುಂದೆ ಕಾಡಾನೆ ಕೆಲಕಾಲ ನಿಂತಿದೆ. ಕಾಡಾನೆ ಕಂಡು ಜನರು ಭಯಗೊಂಡಿದ್ದು ದೂರದಿಂದಲೇ ಮೊಬೈಲ್ನಲ್ಲಿ ಈ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಇನ್ನು ಕೆಲ ಸ್ಥಳೀಯರು ಕಾಡಾನೆ ಕಂಡು ಕಿರುಚಾಡಲು ಶುರು ಮಾಡಿದ್ದರು. ಬಳಿಕ ಸ್ಥಳೀಯರು ಕೊಟ್ಟ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆಗಮಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದು 75 ವರ್ಷ ಕಳೆದರೂ ಇದರ ನೈಜತೆಯನ್ನ ಕಾಣಲು ಎಂದಿಗೂ ಸಾಧ್ಯವಾಗಿಲ್ಲ. ಜಿಲ್ಲೆಯ ರಾಜಕಾರಣ ಕುಟುಂಬಗಳ ಹಿಡಿತಕ್ಕೆ ಸಿಲುಕಿ ಪಾಳೆಗಾರಿಕೆ ಪ್ರವೃತ್ತಿ ಮುಂದುವರೆದಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಅಪಾಯಕಾರಿಯಾಗಿದೆ ಎಂದು ಬಿಎಸ್ಪಿ ಅಭ್ಯರ್ಥಿ ಗಂಗಾಧರ್ ಬಹುಜನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಪ್ರಭುತ್ವ ಮರೆಯಾಗಿದ್ದರೂ ಅದರ ಪಳೆಯುಳಿಕೆ ಇನ್ನೂ ಮುಂದುವರೆದಿದೆ. 2-3 ತಲೆಮಾರುಗಳಿಂದ ಅಧಿಕಾರ ಒಂದೇ ಕುಟುಂಬದ ಕೈಯಲ್ಲಿದ್ದು ಜನಸಾಮಾನ್ಯ ವ್ಯಕ್ತಿಯೊಬ್ಬ ಮುಕ್ತ ವಾತಾವರಣದಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಲು ಸಾಧ್ಯವಾಗುತ್ತಿಲ್ಲ. ಮುಕ್ತವಾಗಿ ವಿಧಾನಸಭೆ, ಲೋಕಸಭೆಗೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವದ ಸೌಂದರ್ಯ ತಿಳಿಯುತ್ತದೆ. ಸಂವಿಧಾನ ನಮಗೆ ಸೌಲಭ್ಯ ಒದಗಿಸಿದರೂ ಅದನ್ನು ಬಳಕೆ ಮಾಡಿಕೊಳ್ಳದಿರುವುದನ್ನು ನೋಡಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನ, ನೆಲದ ಕಾನೂನು ಜನರಿಗೆ ಅರ್ಥವಾಗಿಲ್ಲ ಎಂದು ಭಾವಿಸಬೇಕಾಗುತ್ತದೆ. ಜಿಲ್ಲೆಯಲ್ಲಿ 2 ಪಕ್ಷಗಳು ನೀಡುವ ಸುಳ್ಳು ಭರವಸೆ, ಆಮಿಷಗಳಿಗೆ ಬಲಿಯಾಗದೆ ಪ್ರಜಾಪ್ರಭುತ್ವದ ಆಶಯಗಳನ್ನು ಎತ್ತಿ ಹಿಡಿದು ಇದನ್ನು ಮುಂದಿನ ತಲೆಮಾರಿಗೂ ಕೊಂಡೊಯ್ಯಲು ಸಾಧ್ಯವಾಗಬೇಕಿದ್ದಲ್ಲಿ ಬಿಎಸ್ಪಿ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿದರು. ಇವತ್ತು ಬಿಎಸ್ಪಿ ನಡೀತಾ ಇರತಕ್ಕಂಥದ್ದು ಜನಸಾಮಾನ್ಯರ ದುಡ್ಡಲ್ಲಿ, ಇವತ್ತು ಕೂಲಿ ಕಾರ್ಮಿಕರ ದುಡ್ಡಲ್ಲಿ ಇವತ್ತು ಬಹುಜನ ಸಮಾಜ ಪಾರ್ಟಿ ನಡೀತಾ ಇದೆ. ಸೊ ಇವತ್ತು ಯಾರೋ ಒಬ್ಬ ಕೊಡ್ತಕ್ಕಂಥ ದುಡ್ಡು, ಕಾರ್ಪೊರೇಟರ್ಗಳು ಕೊಡ್ತಕ್ಕಂಥ ದುಡ್ಡು, ಆ ದುಡ್ಡನ್ನು ತಂದು ಬಂಡವಾಳಶಾಹಿಗಳು ನೀಡ್ತಕ್ಕಂಥ ದುಡ್ಡನ್ನು ತಂದು ಜನರಿಗೆ ದುಡ್ಡನ್ನ ಹಂಚಿ ಅವರಿಗೆ ಆ ಸಮೀಕ್ಷೆಗಳನ್ನ ತೋರಿಸಿ ನೀವು ಓಟ್ ತಗೊಂಡು ನೀವು ಗೆದ್ದು ಸರ್ಕಾರ ಮಾಡಿ ಇದೇ ಬಂಡವಾಳಶಾಹಿಗಳ ಪರವಾಗಿ ನೀವು ಕಾನೂನುಗಳನ್ನು ಮಾಡ್ತಿದ್ದೀರಿ. ಯಾಕೆ ರೈತ ವಿರೋಧಿ ಮಸೂದೆಗಳು ಜಾರಿ ಆಗ್ತದೆ ಅಂದ್ರೆ ದುಡ್ಡು ಕೊಟ್ಟಿದ್ರು ಬಂಡವಾಳಶಾಹಿಗಳು, ಹಂಗಾಗಿ ಅವ್ರ ಪರವಾಗಿ ಸರ್ಕಾರ ಮಾಡಿದ್ರೆ ತಂದು ತಲೆ ಮೇಲೆ ಹೊಡಿತದವರು. ಹಂಗಾಗಿ ಅವ್ರಿಗೆ ಸ್ವಾಮಿ ನಿಷ್ಠೆ ತೋರ್ಸಕ್ಕೋಸ್ಕರವಾಗಿ ನೀವು ಅವ್ರ ಪರವಾಗಿದ್ದಂತ ಕಾನೂನುಗಳನ್ನ ಮಸೂದೆಗಳನ್ನ ಜಾರಿಗೆ ತರ್ತಿದ್ದೀರಿ. ನೀವು ಎಲ್ಲದೂ ಕೂಡ ಇವತ್ತು ಗೊತ್ತಾಗಿದೆ ಜನಸಾಮಾನ್ಯರಿಗೆ. ಜನ ಆಲ್ಟರ್ನೇಟಿವ್ ಬಯಸ್ತಾರೆ. ಕಳೆದ ಚುನಾವಣೆಯಲ್ಲಿ ನಮಗೆ 40,000 ಓಟ್ ಬಂತು. ಕಳೆದ ಚುನಾವಣೆಯಲ್ಲಿ 40,000 ಓಟ್ ಬಂತು. 40,000 ಜನಕ್ಕೆ ನಾವು ಟೀ ಕುಡಿಸಿಲ್ಲ. ಯಾರು ಜಸ್ಟ್ ಅವ್ರಿಗೆ ಕೊಟ್ಟಿರೋದು ಒಂದು ಕರಪತ್ರ, ₹1 ಕರಪತ್ರ ಕೊಟ್ಟರು. ಸೊ ಇಡೀ 40,000 ಜನ ಈ ಜಿಲ್ಲೆ ಒಳಗಡೆ, ಈ ಜಿಲ್ಲೆ ಒಳಗೆ ಪ್ರಜಾಪ್ರಭುತ್ವ ಬೇಕು, ಪಾಳ್ಯಗಾರನ ವಿರೋಧಿಸಬೇಕು, ಪಾಳ್ಯಗಾರಿಕೆ ನಡಿಬಾರದು, ರಾಜಪ್ರಭುತ್ವ ನಡಿಬಾರದು, ಪ್ರಜಾಪ್ರಭುತ್ವ ಡೆಮಾಕ್ರಸಿ ಜಾರಿಯಾಗಬೇಕು ಅಂತ 40,000 ಜನ ಒಪ್ಕೊಂಡಿದ್ದಾರೆ. ಅನ್ನೋದು ಸಣ್ಣ ವಿಚಾರ ಅಲ್ಲ. ಇದು ಜನ ಬೇರೆದನ್ನೇ ಬದಲಾವಣೆಯನ್ನ ಬಯಸ್ತಿದ್ದಾರೆ, ಪರಿವರ್ತನೆಯನ್ನ ಬಯಸ್ತಿದ್ದಾರೆ ಅಂತ ಅರ್ಥ. ಈ ಒಂದು ನಿಟ್ಟಿನಲ್ಲಿ ಬಹುಜನ್ ಸಮಾಜ ಪಾರ್ಟಿ ತಂದೆ ಆದಂತ ನಿಟ್ಟಿನಲ್ಲಿ ಇವತ್ತು ಮತದಾರರ ಹತ್ರ ಹೋಗ್ತಾ ಇದೆ. ಸಂವಿಧಾನವೇ ನಮ್ಮ ಪ್ರಣಾಳಿಕೆ, ನಮ್ದೇ ಆದಂತ ಪ್ರಣಾಳಿಕೆ, ಸಪರೇಟ್ ಪ್ರಣಾಳಿಕೆ ಇಲ್ಲ ನಮ್ದು. ಸಂವಿಧಾನದಲ್ಲಿ ಏನ್ ಹೇಳಿದರೋ ಅದನ್ನು ಜಾರಿ ಮಾಡ್ತಕ್ಕಂಥದ್ದೇ ಬಹುಜನ್ ಸಮಾಜ ಪಾರ್ಟಿಯ ಮೂಲ ಉದ್ದೇಶ. ಅದರಲ್ಲೇ ಎಲ್ಲ ಇಡೀ ದೇಶದ ಅಭಿವೃದ್ಧಿ ಎಲ್ಲದೂ ಕೂಡ ಅದರೊಳಗಡೆ ಅಡಗಿದೆ. ಬೇರೆ ಸಪರೇಟ್ ನಾನು ಯಾವ್ದು ಸಂಶೋಧನೆ ಮಾಡಿ ಇವತ್ತು ಕೊಡಬೇಕಾಗಿಲ್ಲ. ಸೊ ಇವತ್ತು 77 ವರ್ಷಗಳ ಕಾಲ ಸ್ವತಂತ್ರ ಬಂದು ಈ ಸಂವಿಧಾನವನ್ನ ಸರಿಯಾದ ರೀತಿ ಜಾರಿ ಮಾಡಿದರ ಪರಿಣಾಮವಾಗಿ ಇವತ್ತು ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಟ್ಟಿಯಲ್ಲಿದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಲ್ಲ ಭಾರತ, ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಟ್ಟಿಯಲ್ಲಿ ಇವತ್ತು ಭಾರತವನ್ನ ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾನು ಸವಾಲಾಗ್ತಾ ಇದ್ದೀನಿ. ಇವತ್ತು ಮೈತ್ರಿ ಅಭ್ಯರ್ಥಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು
ಅವರಿಗೆ ನಾನು ಸವಾಲಾಗ್ತಿದ್ದೀನಿ. ನಿಜವಾಗ್ಲೂ ನಿಮಗೆ ನೀವು ಇಷ್ಟು ವರ್ಷಗಳ ಕಾಲ ಅಧಿಕಾರ ಮಾಡಿರ್ತಕ್ಕಂಥವ್ರು, ನೀವು ನಿಮ್ಮ ಅಪ್ಪದಿರು, ನಿಮ್ಮ ತಾತರು, ಮುತ್ತಾತಂದಿರು ಎಲ್ಲರೂ ಸೇರಿ ಏನು ಈ ಒಂದು ಕ್ಷೇತ್ರವನ್ನು ಆಳ್ವಿಕೆ ಮಾಡಿದ್ರಿ, ನಾವು ನಿಮ್ಮನ್ನ ವೈಯಕ್ತಿಕವಾಗಿ ಗೌರವಿಸ್ತೀವಿ. ಸೊ ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಏನಾದ್ರು ಇದ್ರೆ ಆ ಅಭಿವೃದ್ಧಿ ಕೆಲಸಗಳನ್ನ ಹೇಳ್ಬಿಟ್ಟು ಓಟ್ ಕೇಳಿ. ಯಾರಿಗೂ ಕೂಡ 1 ಪೈಸೆ ದುಡ್ಡು ಕೊಡಬೇಡಿ, ಯಾರಿಗೂ ನೀವು ಚಿಕನ್ ಕೊಡಬೇಡಿ, ಯಾರಿಗೂ ಎಂಡ ಕೂಡಿಸ್ಬೇಡಿ, ಯಾರಿಗೂ ಸೀರೆ ಉಳಿಸ್ಬೇಡಿ, ಯಾರಿಗೂ ಕುಕ್ಕರ್ ಕೊಡಬೇಡಿ. ಇವರು ಕೊಡದಲ್ಲೇ ನೀವು ಮಾಡಿದ್ರೆ ನಾನು ಒಪ್ಕೋತೀನಿ, ನೀವು ನಿಜವಾದಂತ ನಾಯಕರು, ಈ ಕ್ಷೇತ್ರ ಆಳ್ವಿಕೆ ಮಾಡಲಿಕ್ಕೆ ನೀವೇ ಸಮರ್ಥರು ಅಂತ ನಾನು ಒಪ್ಕೋತೀನಿ. ಅದು ಬಿಟ್ಬಿಟ್ಟು ನೀವು ದುಡ್ಡು ಹಂಚಕ್ ಹೋದ್ರೆ, ನೀವು ಕೋಳಿ ಹಂಚಕ್ ಹೋದ್ರೆ, ನೀವು ಎಂಡ ಹಂಚಕ್ ಹೋದ್ರೆ ಈ ಪ್ರಜಾಪ್ರಭುತ್ವನ ಹಾಳು ಮಾಡ್ತಿರ್ತಕ್ಕಂಥ ದೇಶದ್ರೋಹಿಗಳು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದ ಮತದಾರರು ಇವತ್ತು ಈ ಒಂದು ದ್ರೋಹಿಗಳನ್ನ, ಪ್ರಜಾಪ್ರಭುತ್ವ ವಿರೋಧಿಗಳನ್ನ ಹೊರಗಿಟ್ಟು ಪ್ರಜಾಪ್ರಭುತ್ವವಾದಿಗಳನ್ನ, ಸಮಾನತೆ ಬಯಸ್ತಕ್ಕಂಥವ್ರನ್ನ, ಸರ್ವ ಜನಾಂಗವನ್ನು ಕೂಡ ಗೌರವಿಸ್ತಕ್ಕಂಥವ್ರನ್ನ, ಸರ್ವ ಧರ್ಮವನ್ನು ಕೂಡ ಗೌರವಿಸ್ತಕ್ಕಂಥವ್ರನ್ನ, ಈ ದೇಶದ ಸಂವಿಧಾನದ ಮೇಲೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರನ್ನ, ಈ ದೇಶದ ಮೇಲೆ ಅತಿಯಾದಂತ ಭಕ್ತಿಯನ್ನ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರನ್ನ ಬಹುಜನ್ ಸಮಾಜ್ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಗಂಗಾಧರ್ ಬಹುಜನ್ ಆಗಿರ್ತಕ್ಕಂಥ ನನ್ನನಿಗೆ ಬೆಂಬಲ ಕೊಡಬೇಕು. ಇದು ಗಂಗಾಧರ್ ಬಹುಜನ್ನ ಸೋಲಿನ ಪ್ರಶ್ನೆ ಅಥವಾ ಗೆಲುವಿನ ಪ್ರಶ್ನೆ ಅಲ್ಲ, ಈ ದೇಶದ ಪ್ರಜಾಪ್ರಭುತ್ವದ ಅಳಿವುಳಿವಿನ ಪ್ರಶ್ನೆ. ಬಿಎಸ್ಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಅತ್ನಿ ಹರೀಶ್ ಮಾತನಾಡಿ, ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷಗಳ ಅಭ್ಯರ್ಥಿಗಳು ಉತ್ತಮ ಆಡಳಿತ ನೀಡುತ್ತೇವೆ, ಜನಪರ ಯೋಜನೆಗಳನ್ನು ರೂಪಿಸುತ್ತೇವೆ ಎಂದು ಹೇಳದೆ, ನಾನು ಚುನಾವಣೆಯಲ್ಲಿ ಸೋತಿದ್ದೇನೆ, ನನ್ನ ತಾಯಿ ಸೋತಿದ್ದರು, ಈ ಬಾರಿ ನನ್ನನ್ನು ಗೆಲ್ಲಿಸಿ ಎಂದು ಒಬ್ಬರು ಹೇಳಿದರೆ, ಇನ್ನೊಬ್ಬರು ಇದು ನಮ್ಮ ಪ್ರತಿಷ್ಠೆಯ ಪ್ರಶ್ನೆ, ಮಾಜಿ ಪ್ರಧಾನಿಗಳ ಘನತೆಯ ಪ್ರಶ್ನೆ ಎಂದು ಹೇಳುತ್ತಿದ್ದಾರೆ. ಇವರಿಗೆ ಜನರ ಕುರಿತು ನೈಜ ಕಾಳಜಿ ಇಲ್ಲ ಎಂಬುದನ್ನು ಇವರ ಮಾತೇ ಹೇಳುತ್ತದೆ. ಜನಪರ ಕಾಳಜಿ ಹೊಂದಿರುವ ಶೋಷಿತರು, ದಲಿತರು, ರೈತರು, ಮಹಿಳೆಯರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಬಿಎಸ್ಪಿ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿದರು. ಈಗಾಗಲೇ ಎಲ್ಲಾ ಪಕ್ಷಗಳನ್ನು ಕೂಡ ನಾವು ಜಿಲ್ಲೆಯಲ್ಲಿ ಮತ್ತೆ ರಾಜ್ಯದಲ್ಲಿ, ದೇಶದಲ್ಲಿ ನಾವು ಗಮನಿಸಿದ್ವಿ. ಚುನಾವಣೆಯ ಪೂರ್ವದಲ್ಲಿ ಕೊಟ್ಟಂತ ಆಮಿಷಗಳ ಇವತ್ತು ಈಡೇರಿಸದಲೇ ಬರೀ ಅವರ ಭರವಸೆಗಳನ್ನ ಭರವಸೆಯಾಗೇ ಇಟ್ಟು ಇವತ್ತು ಮತದಾರರ ಕಣ್ಣಿಗೆ ಮಣ್ಣೆರಚಿ ಆಳ್ವಿಕೆ ಮಾಡಿ ಈ ದೇಶನ ಅಧೋಗತಿಗೆ ತಂದಿರತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದೀವಿ. ಇಲ್ಲಿ ಹೇಗಪ್ಪ ಆಗಿದೆ ಅಂದ್ರೆ, ಚುನಾವಣೆಗಳು 5 ವರ್ಷಕ್ಕೊಂದು ಚುನಾವಣೆಗಳು ಬರ್ತಕ್ಕಂಥ ಚುನಾವಣೆಗಳು ಹೇಗಾಗಿದಾವೆ ಅಂದ್ರೆ, ಚುನಾವಣೆಗಳು ಬರ್ತವೆ, ಅವ್ರಿಗೊಂದಿಷ್ಟು ಹಣ ಕೊಡೋಣ, ಅದು ಇನ್ನೊಂದೇನೋ ಆಮಿಷಗಳನ್ನ ಒಡ್ಡೋಣ, ಇನ್ನೊಬ್ಬ ಯಾರೋ ಒಂದು ಕೊಡ್ತಾನೆ ಅದಕ್ಕಿಂತ ನಾವು ಜಾಸ್ತಿ ಕೊಡೋಣ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು, ಜೊತೆಗೆ ಅದನ್ನ ಕಾರ್ಯರೂಪಕ್ಕೆ ತರೋದ್ರ ಮೂಲಕ ಇವತ್ತು ಮುಗ್ಧ ಮತದಾರರಿಗೆ ಖಂಡಿತಗಳು ಕೂಡ ಮೋಸ ಮಾಡ್ತಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಹಾಗಾಗಿ ಗಂಗಾಧರ್ ಬಹುಜನ್ ರವರು ಇವತ್ತು ಏಕಾಏಕಿ ಬಂದು ಚುನಾವಣೆಗೆ ನಿಂತಿರ್ತಕ್ಕಂಥರಲ್ಲ. ಸುಮಾರು 20-25 ವರ್ಷಗಳಿಂದ ತನ್ನ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಅವರು ದೊಡ್ಡದಾಗಿ ಡಿಗ್ರಿ, ಮಾಸ್ಟರ್ ಡಿಗ್ರಿ, LLB ಓದ್ಕೊಂಡಿದ್ರು ಕೂಡ ತನ್ನ ವೃತ್ತಿನ ಅವರು ಒಂದ್ ಕಡೆ ಇಟ್ಟು ಇವತ್ತು ಏನಾದರೂ ಈ ಸಮಾಜನ ನಾವು ನೈಜ ಮಾರ್ಗದಲ್ಲಿ ತಗೋಬೇಕು, ಫುಲೆ ಅಂಬೇಡ್ಕರ್ ಚಳವಳಿನ ನಾವು ಮುನ್ನಡೆಸಬೇಕು ಅಂತ ಹೇಳಿ ತನ್ನ ಜೀವನನೇ ಇಲ್ಲಿಗೆ ಸಮರ್ಪಣೆ ಮಾಡ್ಕೊಂಡು, ಎಲ್ಲಿ ಹಿಂದುಳಿದವ್ರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ, ಮತ್ತೆ ರೈತರುಗಳ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತದೆ, ಎಲ್ಲಿ ಅಸಮಾನತೆ ಇರ್ತದೆ, ಆ ಕ್ಷಣದಲ್ಲೇ ಅಲ್ಲಿಗೆ ಅವರು ಹೋಗಿ ಅಲ್ಲಿ ಸರಿ ಮಾಡತಕ್ಕಂಥ ಕೆಲಸನ ಅಥವಾ ನ್ಯಾಯ ಕೊಡತಕ್ಕಂಥ ಕೆಲಸನ ಸರಿಸುಮಾರು 25 ವರ್ಷಗಳಿಂದ ಇವತ್ತು ಮಾಡ್ತಾ ಬರ್ತಾ ಇದ್ದಾರೆ ಬಂಧುಗಳೇ. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಇವತ್ತು ಅನೇಕ ಪಕ್ಷಗಳು ಯಾವ ರೀತಿ ಬರ್ತಿದ್ದಾವಪ್ಪ ಚುನಾವಣೆಗಳಿಗೆ ಅಂದ್ರೆ, ನಾವು ನಿಮ್ಮ ಪರವಾಗಿ ಹಗಲಿರುಳು ಅಂದರೆ ಕೆಲಸ ಮಾಡೋದ್ರ ಮೂಲಕ, ಒಳ್ಳೊಳ್ಳೆ ಪಾಲಿಸಿಗಳನ್ನ ತರೋದ್ರ ಮೂಲಕ ನಿಮ್ಮನ್ನ ಮೇಲೆತ್ತೀವಿ, ನಮಗೆ ಓಟ್ ಹಾಕಿ ಅಂತ ಕೇಳಿದ್ರೆ, ನಾನು ಅನೇಕ ಚುನಾವಣೆಗಳಲ್ಲಿ ಸೋತು ಬಿಟ್ಟಿದ್ದೀನಿ, ನನಗೆ ಆಲ್ರೆಡಿ ಹಣನ ಕಳ್ಕೊಬಿಟ್ಟಿದ್ದೀನಿ, ನನಗೆ ಓಟ್ ಕೊಡಿ, ಅಥವಾ ನಮ್ಮ ತಾಯಿಯವರು ಎಲೆಕ್ಷನ್ ನಿಂತು ಸೋತು ಬಿಟ್ಟಿದ್ದಾರೆ, ಅನೇಕ ಚುನಾವಣೆಗಳಲ್ಲಿ ಸೋತು ಬಿಟ್ಟಿದ್ದೀವಿ, ನಮಗೆ ಓಟ್ ಕೊಡಿ ಅಂತ ಒಬ್ರು ಕೇಳಿದ್ರೆ, ಇನ್ನೊಬ್ರು ಇದು ನಮ್ಮ ಪ್ರತಿಷ್ಠೆಯ ಪ್ರಶ್ನೆ, ಮಾಜಿ ಪ್ರಧಾನಿಯ ಘನತೆಯ ಪ್ರಶ್ನೆ, ಹಾಗಾಗಿ ನಮಗೆ ಓಟ್ ಕೊಟ್ಟು ಗೆಲ್ಲಿಸಿ ಅಂತಕ್ಕಂಥ ಮಾತುಗಳನ್ನ ಆಡೋದ್ರ ಮೂಲಕ ಇವತ್ತು ಅಭ್ಯರ್ಥಿಗಳು ಕೂಡ ಅಥವಾ ಅವ್ರ ಪರವಾಗಿ ಓಟ್ ಕೇಳ್ತಾರಂತರು ಕೂಡ ಇವತ್ತು ಈ ತರದ ಮಾತುಗಳನ್ನ ಹೇಳ್ತಿದ್ದಾರೆ. ಇದೆಲ್ಲನೂ ನೋಡಿದ್ರೆ ಏನ್ ಅನ್ಸುತ್ತಪ್ಪ ನಮ್ಗೆ ಅಂದ್ರೆ, ಚುನಾವಣೆಗಳು ಅಂದ್ರೆ ಇದು ಒಂಥರ ಉದ್ಯಮೆಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ದುಡ್ಡು ಹಾಕೋದು ಮತ್ತೆ ದುಡ್ಡು ತೆಗೆದು ಅಂತಕ್ಕಂಥದ್ದು ಇವತ್ತು ಉದ್ಯಮೆ ಆಗಿದೆ, ಇದು ಸೇವಾ ವಲಯಾಗಿ ಖಂಡಿತಗಳು ಇವತ್ತಿಲ್ಲ. ಹಾಗಾಗಿ ನಾನು ಈ ಕ್ಷೇತ್ರದ ಮತದಾರರಿಗೆ ಏನಪ್ಪ ನಾನು ವಿನಂತಿ ಮಾಡ್ತೀನಿ ಅಂದ್ರೆ, ನೀವು 1 ಸೆಕೆಂಡು ಓಟನ್ನ ಹಾಕ್ಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬೇಕು.
ಎಲ್ಲೆಲ್ಲಿ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಹಿಂದುಳಿದವ್ರ ಮೇಲೆ, ರೈತರುಗಳ ಮೇಲೆ ದೌರ್ಜನ್ಯ ಆದಾಗ ಬಂದು ಅದನ್ನು ಸಮರ್ಥವಾಗಿ ಎದುರಿಸಿ ನ್ಯಾಯ ಕೊಡಿಸಿರ್ತಕ್ಕಂಥದ್ದು ನಮ್ಮ ಎದುರಾಳಿ ಅಭ್ಯರ್ಥಿಗಳ ಅಥವಾ ಗಂಗಾಧರ್ ಭೂಷಣ್ರವರ ಅಥವಾ BSP ಅಂತಕ್ಕಂಥ ನೀವು ವಿಚಾರಗಳನ್ನ ಆಲೋಚನೆ ಮಾಡಿ ನೀವು ವೋಟ್ ಹಾಕಿ ಗೆಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ, ಜಿಲ್ಲಾ ಉಸ್ತುವಾರಿ ಮಲ್ಲಯ್ಯ, ಜಿಲ್ಲಾ ಕಾರ್ಯದರ್ಶಿ ಮನುಕುಮಾರ್, ತಾಲೂಕು ಅಧ್ಯಕ್ಷ ಶಿವಣ್ಣ, ಮುಖಂಡ ಆರ್ಜರ್ ಹಾಜರಿದ್ದರು. ಈಗ ಜಾಹೀರಾತು. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ಸ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್ಸ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟೋಡ್ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ 1ರಿಂದ 31ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಇನ್ನೂ ಹೆಚ್ಚು, ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ಭೀಮಾ ಜುವೆಲರ್ಸ್ ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಹಾಸನಾಂಬ ಕಾರ್ ಡೆಕೋರ್. ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ. ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, LED ಬಲ್ಬ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು 4x4 ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಸ್ಥಳ ತಣ್ಣೀರು ಹಳ್ಳ ಸರ್ಕಲ್, ಸಕಲೇಶ್ಪುರ ರೋಡ್, ಹಾಸನ. ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳಿಗೆ ಕಾರ್ ಡೀಟೇಲಿಂಗ್, ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್, ಸೆರಾಮಿಕ್ ಕೋಟಿಂಗ್, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಭಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಸ್ಥಳ ವಿದ್ಯಾನಗರ, ರಿಂಗ್ ರಸ್ತೆ, ಹಾಸನ. ಹೆಲೋ ಹಾಸನ್, ಹೊಸ ಮೊಬೈಲ್ ತಗೊಳ್ಳೋ ಪ್ಲಾನ್ ಇದೆಯಾ? ಅಥವಾ ಹಳೆ ಮೊಬೈಲ್ನ ಹೊಸ ಮಾಡೆಲ್ಗೆ ಅಪ್ಡೇಟ್ ಮಾಡಕ್ಕೆ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಪರ್ಫೆಕ್ಟ್ ಪ್ಲೇಸ್. ಇದೇ ಪ್ರಪ್ರಥಮ ಬಾರಿಗೆ ವಿವೋ ಅವರ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್ ಇದೀಗ ನಮ್ಮ ಹಾಸನದಲ್ಲಿ. ಇಲ್ಲಿ ವಿವೋ ಬ್ರ್ಯಾಂಡ್ ನ ಎಲ್ಲ ತರಹದ ಮೊಬೈಲ್ ಮಾಡೆಲ್ಗಳು ಮತ್ತು ಆಕ್ಸೆಸರೀಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ಅದಲ್ಲದೆ ಮೊಬೈಲ್ ಖರೀದಿಗೆ ಬಜಾಜ್ ಫಿನಾನ್ಸ್, TVS ಫೈನಾನ್ಸ್, HDB ಫೈನಾನ್ಸ್, IDFC ಫೈನಾನ್ಸ್ ನಲ್ಲಿ ಲೋನ್ ವ್ಯವಸ್ಥೆ ಕೂಡ ಲಭ್ಯ ಇದೆ. ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಮೇಲೆ EMI ಸೌಲಭ್ಯ ಕೂಡ ಇರುತ್ತೆ. ಸೊ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಎಂದೇ ಭೇಟಿ ನೀಡಿ ವಿವೋ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್, ಜಿಯೋ ಶೋರೂಮ್ ಹತ್ತಿರ ಸಹ್ಯಾದ್ರಿ ಕಾಂಪ್ಲೆಕ್ಸ್, MG ರೋಡ್, ಹಾಸನ್. ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ 9008575836 ಮತ್ತು 9964223339.
ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಚನ್ನಪಟ್ಟಣ ತಾಲೂಕಿನ ಶೆಟ್ಟಿಹಳ್ಳಿ ಬೈಪಾಸ್ನಲ್ಲಿ ನಡೆದ ಅಪಘಾತದಲ್ಲಿ ಮಾವ ಅಳಿಯ ಮೃತಪಟ್ಟಿದ್ದು, ಮಹಿಳೆ ಗಂಭೀರ ಗಾಯಗೊಂಡಿದ್ದಾರೆ. ಅರಸೀಕೆರೆ ತಾಲೂಕು ನಾಗಿನಹಳ್ಳಿ ಗ್ರಾಮದ 35 ವರ್ಷದ ಮಧು, ಬೇಲೂರು ತಾಲೂಕಿನ ದೇವಿಹಳ್ಳಿ ಗ್ರಾಮದ 65 ವರ್ಷದ ಜವರಯ್ಯ ಮೃತರು. ಬೆಂಗಳೂರಿನಿಂದ ಪತ್ನಿ ಗೀತಾ, ಮಾವನ ಜೊತೆ ಕಾರಿನಲ್ಲಿ ಮಧು ಬರುತ್ತಿದ್ದರು. ಶೆಟ್ಟಿಹಳ್ಳಿ ಬೈಪಾಸ್ ಬಳಿ ಕಾರಿನ ಟೈರ್ ಪಂಕ್ಚರ್ ಆಗಿದ್ದು, ರಸ್ತೆಯಲ್ಲಿ ಕಾರು ನಿಲ್ಲಿಸಿಕೊಂಡು ಟೈರ್ ಚೇಂಜ್ ಮಾಡುತ್ತಿದ್ದರು. ಈ ವೇಳೆ ಬೆಂಗಳೂರು ಕಡೆಯಿಂದ ವೇಗವಾಗಿ ಬಂದ ಲಾರಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಚಾಲಕ ಮಧು ಸ್ಥಳದಲ್ಲಿ ಮೃತಪಟ್ಟರೆ, ಗಂಭೀರ ಗಾಯಗೊಂಡಿದ್ದ ಜವರಯ್ಯ ಆಸ್ಪತ್ರೆಗೆ ಕರೆತರುತ್ತಿದ್ದಾಗ ಮಾರ್ಗ ಮಧ್ಯೆ ಉಸಿರು ಚೆಲ್ಲಿದ್ದಾರೆ. ಮಧು ಅವರ ಪತ್ನಿ ಗೀತಾಗೆ ಚನ್ನಪಟ್ಟಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಲಾರಿ ಚಾಲಕ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬೇಲೂರು ತಾಲೂಕು ಸ್ವೀಪ್ ಸಮಿತಿಯಿಂದ ಮತದಾನ ಜಾಗೃತಿ ಅಭಿಯಾನದ ಅಂಗವಾಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಅರಿವನ್ನು ಮೂಡಿಸಲಾಯಿತು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ನಡೆಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕೆಂಬ ಹಿನ್ನೆಲೆಯಲ್ಲಿ ಬೇಲೂರು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಐತಿಹಾಸಿಕ ಪ್ರಸಿದ್ಧ ಚನ್ನಕೇಶವ ದೇಗುಲದಿಂದ ಕೆಂಪೇಗೌಡ ವೃತ್ತದ ಮೂಲಕ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿ ಮಾನವ ಸರಪಳಿ ರಚಿಸಿ ಮತದಾನದ ಮಹತ್ವ ಹಾಗೂ ಕಡ್ಡಾಯ ಮತದಾನದ ಬಗ್ಗೆ ಸಾರ್ವಜನಿಕ ಅರಿವು ಮೂಡಿಸಿದಲ್ಲದೆ ಸಂವಿಧಾನದ ಪೀಠಿಕೆಯನ್ನು ಓದಿ ಮತದಾನ ನಡೆಸುವ ಬಗ್ಗೆ ಪ್ರತಿಜ್ಞೆ ನಡೆಸಲಾಯಿತು. ಚನ್ನಕೇಶವ ದೇಗುಲದಿಂದ ಸ್ವೀಪ್ ಸಮಿತಿಯ ಮತದಾನ ಜಾಗೃತಿ ಅಭಿಯಾನಕ್ಕೆ ತಹಸೀಲ್ದಾರ್ ಮಮತಾ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಚಾಲನೆ ನೀಡಿದರು. ಈ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ಇಂದು, ಪೊಲೀಸ್ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಸಾಕ್ಷಿಯಾದರು. ಬೇಸಿಗೆ ತಾಪ ದಿನ ಕಳೆದಂತೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅರೆಮಾಲಿ ನಡುವ ಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗಿದ್ದು, ಶೀಘ್ರವೇ ಯಗಚಿ ನದಿಗೆ ಜಲಾಶಯದಿಂದ ನೀರು ಹರಿಸುವ ಮೂಲಕ ಜನ ಜಾನುವಾರುಗಳ ಕಷ್ಟವನ್ನು ಪೂರೈಸಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯವೆಂದು ಎಚ್ಚರಿಕೆ ನೀಡಿದ ಘಟನೆ ನಡೆದಿದೆ. ದೊಡ್ಡಿಹಳ್ಳಿ ಗ್ರಾಮದ ಮುಖಂಡ ಯಶೋಧರ್ ಮಾತನಾಡಿ, ಬೇಲೂರು ಮೂಲಕ ಹರಿಯುವ ಯಗಚಿ ದೊಡ್ಡಿಹಳ್ಳಿ, ಪಡುವಳಲು, ಹನಿಕೆ, ಮಲರ ಹೊಸಹಳ್ಳಿ ಸೇರಿದಂತೆ ವಿವಿಧ ಗ್ರಾಮದ ಸಮೀಪದಲ್ಲಿ ಹಾದು ಹೋಗುತ್ತದೆ. 2004ರಲ್ಲಿ ಬೇಲೂರು ಸಮೀಪದಲ್ಲಿ ಯಗಚಿಗೆ ಜಲಾಶಯ ನಿರ್ಮಿಸಿದ ಬಳಿಕ ಇಲ್ಲಿ ಕೇವಲ ಮಳೆಗಾಲದ ಸಂದರ್ಭದಲ್ಲಿ ನೀರು ಹರಿಯುತ್ತದೆ. ಇದೇ ನೀರು ನದಿ ಪಾತ್ರದ ಗ್ರಾಮಗಳಿಗೆ, ಜನ ಜಾನುವಾರುಗಳಿಗೆ ಸಂಜೀವಿಯಾಗಿತ್ತು. ಆದರೆ ಕಳೆದ 1 ತಿಂಗಳ ಬಿಸಿಲಿನ ತಾಪಕ್ಕೆ ಯಗಚಿ ನದಿ ಪಾತ್ರದಲ್ಲಿ ತೀವ್ರ ನೀರಿನ ಜಲಕ್ಷಾಮ ಉಂಟಾಗಿದೆ. 2023ರಲ್ಲಿ ಮಳಿಮೆ ಕಡೆ ಇದ್ದರೂ ಯಗಚಿ ಜಲಾಶಯ ಭರ್ತಿಯಾಗಿತ್ತು. ಈ ಸಂದರ್ಭದಲ್ಲಿ ನಾವುಗಳು ನದಿ ಪಾತ್ರಕ್ಕೆ ನೀರು ಹರಿಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೌಖಿಕವಾಗಿ ತಿಳಿಸಿದರೂ ಯಾವ ಪ್ರಯೋಜನವಾಗಿಲ್ಲ. ಈಗಾಗಲೇ ಯಗಚಿ ಜಲಾಶಯದಲ್ಲಿ 1.5 ಟಿಎಂಸಿ ನೀರಿನ ಲಭ್ಯತೆ ಇರುವ ಕಾರಣದಿಂದ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಯಗಚಿ ನೀರಾವರಿ ನಿಗಮ ಅಧಿಕಾರಿಗಳು ನೀರನ್ನು ಹರಿಸಲು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯವೆಂದು ಎಚ್ಚರಿಕೆ ನೀಡಿದರು. ಗ್ರಾಮ, ಮಲ್ರಸಳ್ಳಿ ಗ್ರಾಮ, ಚನ್ನಳ್ಳಿ ಗ್ರಾಮ, ಈ ಕಡೆ ಅನಿಕೆ, ತೆಂಡಗೆರೆ ಎಲ್ಲ ಗ್ರಾಮಗಳಿದ್ದಾವೆ. ಇದು ಡ್ಯಾಮು ಏನು ಯಗಚಿ ಅಣೆಕಟ್ಟು ವ್ಯಾಪ್ತಿಲಿ ಇದು ಗ್ರಾಮಗಳು ಬರ್ತವೆ ಇವೆಲ್ಲವ. ಈಗ ಯಗಚಿ ಅಣೆಕಟ್ಟಲ್ಲಿ ನೀರಿರುತ್ತೆ. ನೀರಿದ್ದಾಗ ಸ್ವಲ್ಪ ನಮಗೆ ಈಗಲೂ ಕೂಡ 1.5 TMC ನೀರಿದೆ ಅಂತ ಮಾಹಿತಿ ಇದೆ.
ನಮಗೆ ಅಟ್ಲೀಸ್ಟು ಒಳಗೆ ಗುಂಡಿ ಪಂಡಿಲ್ಲಾರು ನೀರಿರೋ ಥರ ಒಂಚೂರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಹೊಳೆ ಪಕ್ಕದಲ್ಲಿರೋ ಗ್ರಾಮಗಳಿಗೆ ಅನುಕೂಲ ಆಗಂಗೆ ದನ ಕರ ಕುಡಿಲಿಕ್ಕೆ ನೀರಿಗೆ ವ್ಯವಸ್ಥೆ ತುಂಬ ಅನಾನುಕೂಲ ಆಗಿದೆ. ಎಲ್ಲ ನೀರಿಗೆ ವ್ಯವಸ್ಥೆ ಆಗೋ ಥರ ಸ್ವಲ್ಪ ನೀರನ್ನು ಬಿಟ್ಕೊಡ್ಬೇಕು ಅಂತೇಳಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಮತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಫೆಬ್ರವರಿ ಮಾರ್ಚ್ ತಿಂಗಳ 20 ದಿನಗಳ ಅವಧಿಯಲ್ಲಿ ಇಡೀ ರಾಜ್ಯಾದ್ಯಂತ ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಅಧ್ಯಾಯ ರಚಿಸಲಾಯಿತು. ಅದೇ ಮಕ್ಕಳ ಸಾಹಿತ್ಯ ಸಂಭ್ರಮ ಎಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ.ಎ. ಪ್ರಶಾಂತ್ ಬಾಬು ಹೇಳಿದರು. ನಗರದ ಭಾರತ ಜ್ಞಾನ ವಿಜ್ಞಾನ ಸಮಿತಿಯು ಎವಿಕೆ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಕ್ಕಳ ಸಾಹಿತ್ಯ ಸಂಭ್ರಮ ಯಶಸ್ವಿಗೊಳಿಸಿದ ಸಂಪನ್ಮೂಲ ವ್ಯಕ್ತಿಗಳಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಅಭಿನಂದನಾ ಪತ್ರ ವಿತರಿಸಿ ಮಾತನಾಡಿ, ಕಲೆ ಮತ್ತು ಸಾಹಿತ್ಯಕ್ಕೆ ಇರುವ ದೊಡ್ಡ ಶಕ್ತಿ ಎಂದರೆ ಅದು ಎಲ್ಲವನ್ನ ಒಳಗೊಳ್ಳುವ ಗುಣ. ಅದಕ್ಕೆ ಹೆಣ್ಣು ಗಂಡು ಎನ್ನುವ ಭೇದವಿಲ್ಲ, ಬಡವ ಶ್ರೀಮಂತ ಎನ್ನುವ ಭೇದವಿಲ್ಲ, ದೇಶ ಭಾಷೆಗಳ ಗಡಿಗಳಿಲ್ಲ. ಹಾಗಾಗಿ ಕಲೆ ಮತ್ತು ಸಾಹಿತ್ಯ ಮನುಷ್ಯ ಕುಲವನ್ನ ಸೌಹಾರ್ದದ ನೆರಳಿನಲ್ಲಿ ಕಟ್ಟಬಲ್ಲ ಅತಿದೊಡ್ಡ ಆಕಾರಗಳು. ಈ ಆಕಾರಗಳನ್ನು ಎಳೆಯ ವಯಸ್ಸಿನಲ್ಲೇ ಮಕ್ಕಳಲ್ಲಿ ಬೇರೂರಿಸಿದರೆ ನೆಲಕ್ಕೊಂದು ಸಾಂಸ್ಕೃತಿಕ ಪ್ರತಿಭೆಯನ್ನ ಕೊಟ್ಟಂತಾಗುತ್ತಿದೆ ಎಂದರು. ಒಂದು ಇತಿಹಾಸವನ್ನು ರಚನೆ ಮಾಡಿದೆ. ಮೊದಲನೇದಾಗಿ ಏನಂದ್ರೆ ಕೇವಲ ಒಂದು 20-25 ದಿನಗಳ ಅವಧಿಯಲ್ಲಿ ಕನಿಷ್ಠ ಪಕ್ಷ ಅಂದ್ರೆ 20,000 ಪುಟಗಳ ಮಕ್ಕಳ ಸಾಹಿತ್ಯ ನಮ್ಮ ಮುಂದೆ ಬಂದಿದೆ. ಕನಿಷ್ಠ 1,000 ಪುಟಗಳ ಶಿಕ್ಷಕರು ಬರೆದಿರುವಂತಹ ಸಾಹಿತ್ಯ ನಮ್ಮ ಮುಂದೆ ಇದೆ. ಅದೊಂದು ಇತಿಹಾಸ. ಎರಡನೇದು ತಂದಿರೋರು ಚೆನ್ನಾಗಿ ಗೊತ್ತಿದ್ರು, ಶಿಕ್ಷಕರಿಗಾಗಿ ಮತ್ತೆ ತರಬೇತುದಾರರಿದ್ದಾರೆ ಅವ್ರಿಗೆ ಒಂದು ಮೆಥಡಾಲಜಿಯನ್ನು ನಾವು ಕೊಟ್ಟಿದ್ದೀವಿ. BGS ಯಾವ ವಿಷಯವನ್ನು ಭಾಷಣ ಮಾಡದೇನೆ ಟ್ರಾನ್ಸಾಕ್ಷನ್ ಮಾಡೋದು ಹೇಗೆ ಅಂದ್ರೆ ತರಬೇತಿ ಕೊಡೋದು ಹೇಗೆ ಅಂತೇಳಿ ನಾವು ತರಬೇತಿದಾಗ ಯಾರು ಭಾಷಣ ಮಾಡಲಿಲ್ಲ. ಮೈಸೂರಲ್ಲಿ ಟ್ರೈನಿಂಗ್ ಕೊಡುವಾಗ ಯಾರು ಭಾಷಣ ಮಾಡಲಿಲ್ಲ. ನಾವು ಮಕ್ಕಳ ಜೊತೆ ಮಾಡ್ತಾ ಇದ್ವಿ. ಅದನ್ನ ನೋಡಿದಂತ ಶಿಕ್ಷಕರು ಅವರೇ ಕಲ್ತ್ಕೊಂಡಿದ್ದಾರೆ ನಾವು ಹೇಗೆ ಮಾಡ್ಬೇಕು ಏನು ಅಂತ ಹೇಳಿ. ಎಲ್ಲೂ ಹೇಳಿಲ್ಲ ಮಕ್ಕಳ ಮುಂದೆ. ನಾವೆಲ್ಲ ಸಾಯಂಕಾಲ ಕೂತ್ಕೊಳ್ತಾ ಇದ್ವಿ. ಕೂತ್ಕೊಂಡಾಗ ಮಾತುಕತೆ ಆಡ್ತಾ ಇದ್ವಿ. ಏನಾಯ್ತು, ಹೇಗೆ ನೋಡಿದ್ರೆ ಏನು ಅಬ್ಸರ್ವ್ ಮಾಡೋದು ಅಂತ ಹೇಳಿ ಆ ತರ ಮಾಡಿದ್ವಿ. ಅದೊಂದು ಟ್ರೈನಿಂಗ್ ಮೆಥಡಾಲಜಿಯನ್ನ ಒಂದನ್ನ ಕೊಟ್ಟಿದ್ದೀವಿ. ನಮ್ಮ ಶಿಕ್ಷಣ ಇಲಾಖೆಗೆ ಅದೊಂದು ದೊಡ್ಡ ಕೊಡುಗೆ ಅಂತ ಅನ್ಕೊಳ್ತೀವಿ. ಎರಡನೇದು ಅದರಲ್ಲೇ ಶಿಕ್ಷಣ ಇಲಾಖೆಗೆ ಇನ್ನೊಂದು ಸಿಕ್ಕಿರುವಂಥದ್ದು ನಾವೆಲ್ಲ ಟೀಚರ್ ತಮ್ಮ ಬೋಧನಾ ವಿಧಾನದಲ್ಲಿ ಇದನ್ನೇನಾದ್ರು ಬಳಸ್ಕೊಂಡ್ರೆ ನಾವು ಯೋಚನೆ ಮಾಡಿ. ಈ ಒಂದು 3 ದಿನದ ಹಬ್ಬದಲ್ಲಿ ಸಿಕ್ಕಂತ 2 ಗಂಟೆ ಅವಧಿಯಲ್ಲಿ ಮಕ್ಕಳು ಕೊಟ್ಟಂತ 4 ಚಟುವಟಿಕೆಗಳಲ್ಲಿ ಕಥೆ ಕವನ ಬರೀ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಇದು ಒಂದು ಬೋಧನಾ ವಿಧಾನ. ಆದ್ರೆ ನಿಮಗೆ ಈ ಪ್ರಾಜೆಕ್ಟ್ ಲರ್ನಿಂಗ್ ಅಂತ ಬರುತ್ತಲ್ಲ, ಆ ಪ್ರಾಜೆಕ್ಟ್ ಲರ್ನಿಂಗ್ ಈ ನಮ್ಮ ನಾನು ರಿಪೋರ್ಟರ್ ಅನ್ನುವಂಥ ಕಾರಣದಲ್ಲಿ ಆಕ್ಚುಯಲ್ ಪ್ರಾಜೆಕ್ಟ್ ಲರ್ನಿಂಗ್ ಮಾಡಿದ್ದಾರೆ. ಬರೀ ಇಂಟರ್ವ್ಯೂ ಮಾಡಿಲ್ಲ, ಒಂದು ವಿಷಯದ ಅಧ್ಯಯನ ಮಾಡಿದ್ದಾರೆ, ಒಂದು ಕ್ಷೇತ್ರದ ಅಧ್ಯಯನ ಮಾಡಿದ್ದಾರೆ, ಬಂದಿದ್ದಾರೆ. ಅದೊಂದು ಮೆಥಡಾಲಜಿಯಾಗಿ ನಾವು ಶಾಲೆಗಳಲ್ಲಿ ನಾವು ಹೋಗೋದಾದ್ರೆ ಇದು ಒಂದು ದೊಡ್ಡ ಒಂದು ಅಸೆಟ್ ಆಗುತ್ತೆ. ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್. ಇನ್ನೂ ಎಣಿಸ್ತಾ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಕೂಡ ಈಗ ಮಕ್ಕಳ ಪುಸ್ತಕಗಳನ್ನು ಮಾಡ್ತಾ ಇದ್ವಿ. ಇದನ್ನ ಇಟ್ಕೊಂಡು ನಾವು ಸ್ಟೇಟ್ ಲೆವೆಲ್ ಮಕ್ಕಳ ಪುಸ್ತಕ, ಡಿಸ್ಟ್ರಿಕ್ಟ್ ಲೆವೆಲ್ ಮಕ್ಕಳ ಪುಸ್ತಕ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾ ಇದ್ವಿ. ನಮ್ದು ಇನ್ನೂ ಒಂದು ಆಲೋಚನೆ ಇದೆ. ಇದನ್ನೆಲ್ಲ ನಾವು ಗ್ರಾಮ ಪಂಚಾಯತ್ಗೆ ಸಹ ಪಡ್ಕೊಂಡು ಯಾರು ಮುಂದೆ ಬರ್ತಾರೆ ನಾವು ಗ್ರಾಮ ಪಂಚಾಯತ್ಗೆ ಅಲ್ಲಿ ಗ್ರಾಮ ಪಂಚಾಯತ್ ಲೆವೆಲಲ್ಲೇ ಟೈಪ್ ಮಾಡಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಎಲ್ಲ ಮಕ್ಕಳು ಯಾವುದು ಫಿಲ್ಟರ್ ಮಾಡೋದು ಬೇಡ. ಎಲ್ಲ ಮಕ್ಕಳು ತಗೊಂಡು ಅವರವರ ಲೆವೆಲಲ್ಲಿ ಅವರವರು ಸೃಜನಾತ್ಮಕತೆ ಇದ್ದೇ ಇರ್ತದೆ. ಅವರ ಅಭಿವ್ಯಕ್ತಿ ತಕ್ಕಂತ ಅವ್ರು ಬರ್ದಿರ್ತಾರೆ. ಅದನ್ನ ಪುಸ್ತಕ ಯಾಕೆ ಮಾಡಿ ಆ ಪಂಚಾಯತ್ ಇಡಬಾರ್ದು ಅಂತೇಳಿ ಅದನ್ನ ಪ್ರಿಂಟೆಡ್ ರೂಪದಲ್ಲಿ ಯಾಕೆ ಇಡಬಾರ್ದು ಅಂತೇಳಿ ತುಂಬಾ ಸಿಂಪಲ್ ಆಗಿ ನಾವು ಡಿಟಿಪಿ ಮಾಡಿಸಿ ಅದನ್ನ ಅಲ್ಲೇ ಪ್ರಿಂಟ್ ತಂದು ಅದನ್ನ ಪುಸ್ತಕ ಹಾಕಿ ಇಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಗೌರವ ಅಧ್ಯಕ್ಷೆ ಡಾಕ್ಟರ್ ಕೆ ಸಾವಿತ್ರಿ ಮಾತನಾಡಿ, ವೈಜ್ಞಾನಿಕ ಮನೋವೃತ್ತಿ, ಪರಿಸರ ಕಾಳಜಿ, ಆರೋಗ್ಯದ ಚಿಂತನೆ ಹಾಗೂ ಸಂವಿಧಾನಿಕ ಮೌಲ್ಯಗಳು ಮಾನವೀಯ ಅಂತಃಕರಣದ ಮುತ್ತುರತ್ನಗಳು. ಇವನ್ನ ಜನತೆಯಲ್ಲಿ ಅಚ್ಚೊತ್ತಿಸಲು ಸಾಹಿತ್ಯ ಪರಿಣಾಮಕಾರಿ ಮಾಧ್ಯಮ. ಅದರಲ್ಲೂ ಮಕ್ಕಳಲ್ಲಿ ಸಾಹಿತ್ಯದ ಅಭಿವ್ಯಕ್ತಿಯನ್ನ ಎಳೆಯುವುದರಲ್ಲಿ ಚಿಗುರಿಸಿದರೆ ಆ ಮಗು ಆದರ್ಶ ನಾಗರಿಕನಾಗುವುದರಲ್ಲಿ ಸಂಶಯವಿಲ್ಲ ಎಂದರು. ಸಾಹಿತ್ಯ ಸಂಭ್ರಮದಲ್ಲಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ಅವಕಾಶ ಕೊಟ್ಟು ಅವರು ಕೂಡ ಸಂಭ್ರಮಿಸಿ. ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಕಲಿ ಮಾತ್ರ ಮರ್ತೋಗ್ಬಿಟ್ಟಿದೆ. ಅದು ಅವರಿಗೆ ಒಂದು ಓದೋದ ಒಂದು ಹಿಂಸೆ ಆಗ್ಬಿಟ್ಟಿದೆ, ಹಿಂಸೆ ತರ. ಅದನ್ನ ಮೀರಿ BGS ಮಕ್ಕಳಿಗೆ ಈ ತರ ಒಂದು ಮಾಡ್ತಾ ಇರೋದು ಅವ್ರಿಗೂ ಖುಷಿ. ಮತ್ತೆ ನಡೆಸ್ಕೊಂಡ ನಿಮ್ಮೆಲ್ಲರೂ ಕೂಡ ಸಂಭ್ರಮ ಪಟ್ಟಿದ್ದೀರಾ. ಎಲ್ಲರಿಗೂ ನಾನು ಅಭಿನಂದನೆ.
ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಸಂಭ್ರಮದ ಜಿಲ್ಲಾ ಸಂಚಾಲಕಿ ಪ್ರಮೀಳಾ, ಬಿಜಿವಿಎಸ್ ಜಿಲ್ಲಾ ಕಾರ್ಯದರ್ಶಿ ಅಹಮದ್ ಹಗರೆ, ರಾಜ್ಯ ಸಂಪನ್ಮೂಲ ವ್ಯಕ್ತಿ ತನ್ವೀರ್, ಬಿಜಿವಿಎಸ್ ಜಿಲ್ಲಾಧ್ಯಕ್ಷ ಎಚ್ಡಿ ಗುರುರಾಜು, ಶಿಕ್ಷಕ ಬಿಎಸ್ ದೇಸಾಯಿ, ಖ್ಯಾತ ಸಾಹಿತಿ ಕಲಾವಿದ ಗ್ಯಾರಂಟಿ ರಾಮಣ್ಣ, ಎವಿಕೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಜೃಂಭಣೆಯಿಂದ ನಡೆದ ಶ್ರೀ ಕ್ಷೇತ್ರ ಕಾಳಿಕಾಂಬಾ ಕಮಟೇಶ್ವರ ರಥೋತ್ಸವ. ಮಾರ್ಚ್ 31ರಂದು ಮೊಸಳೆ ಹೊಸಳ್ಳಿ ಹಾಗೂ ಸಾಲ್ಗಾಮಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ, ಹೊಂಗೇರಿ ರಘು ಹೇಳಿಕೆ. ಮತ್ತೆ ಎಂಟ್ರಿ ಕೊಟ್ಟ ಕಾಡಾನೆ, ಕಾಡು ಸಿಗದೆ ರಸ್ತೆಯಲ್ಲೇ ವಾಕಿಂಗ್. ಜಿಲ್ಲೆಯ ರಾಜಕಾರಣ ಕುಟುಂಬಗಳ ಹಿಡಿತಕ್ಕೆ ಸಿಲುಕಿ ಪಾಳೆಗಾರಿಕೆ ಪ್ರವೃತ್ತಿ ಮುಂದುವರೆದಿದ್ದು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಅಪಾಯಕಾರಿಯಾಗಿದೆ. ಬಿಎಸ್ಪಿ ಅಭ್ಯರ್ಥಿ ಗಂಗಾಧರ್ ಬಹುಜನ್. ಮತ್ತು ಹಾಸನ ಜಿಲ್ಲೆಯಲ್ಲಿ ಹಿಟ್ ಅಂಡ್ ರನ್, 2 ಸಾವು, ಮಹಿಳೆಗೆ ಗಂಭೀರ ಗಾಯ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.